ಎಲ್ಲರಿಗೂ ನಮಸ್ಕಾರ. ಹಾಯ್ ಫ್ರೆಂಡ್ಸ್, ಲಾಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ವಿಡಿಯೋಗೆ ವೇಟ್ ಮಾಡಿ ಅಂತ ಹೇಳಿದ್ದೆ. ಸೊ ನೆಕ್ಸ್ಟ್ ವಿಡಿಯೋಗೆ ಬಂದಾಯಿತು. ಇವತ್ತು ನಾವು ಯಾವ ತರಕಾರಿ, ಹಣ್ಣು, ಸೊಪ್ಪು, ಕಾಳಿನ ಬಗ್ಗೆ ಮಾಹಿತಿಯನ್ನು ತಿಳ್ಕೊತಾ ಇದ್ದೀವಿ ಅಂತಂದರೆ ಇದ್ಯಾವುದೂ ಅಲ್ಲ, ಇವತ್ತು ಸಬ್ಬಕ್ಕಿಯಿಂದ ಆಗುವಂಥ ಆರೋಗ್ಯಕರ ಮತ್ತು ಲಾಭದಾಯಕ ಅಂಶಗಳನ್ನು ತಿಳ್ಕೊತಾ ಇದ್ದೀವಿ. ಸೊ ಸಬ್ಬಕ್ಕಿ ಅಂದರೆ ಎಲ್ಲರಿಗೂ ಗೊತ್ತೇ ಇರುತ್ತೆ, ಪ್ರತಿನಿತ್ಯ ನೀವು ಮನೇಲಿ ನೋಡಿರ್ತೀರಾ, ರೌಂಡ್ ಶೇಪಲ್ಲಿರುತ್ತೆ. ಸೊ ಎಲ್ಲರಿಗೂ ಗೊತ್ತು ಅಂತ ಅನ್ಕೋತೀನಿ. ಸೊ ಇದನ್ನು ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಎಷ್ಟು ಲಾಭ ಸಿಗುತ್ತೆ ಮತ್ತು ಇದನ್ನು ಯಾವ ರೀತಿ ಬಳಸ್ಕೋಬೇಕು, ಯಾವ್ಯಾವ ಕಾಯಿಲೆಗಳಿಗೆ ನಿವಾರಣೆ ಕೊಡುತ್ತೆ, ಸೊ ಇದು ಸ್ಕಿನ್ಗೆ ನಿಜವಾಗ್ಲೂ ಉಪಯುಕ್ತನಾ, ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ರೆ. ಓಕೆನಾ. ಮೊದಲನೇದಾಗಿ ನಾವು ಸಬ್ಬಕ್ಕಿಯನ್ನು ಬಳಸೋದ್ರಿಂದ ಏನು ಉಪಯೋಗ ಇದೆ ಅಂತ. ಸೊ ಇದು ಆ್ಯಕ್ಚುಲಿ ಮಕ್ಕಳಿಗೆ ಹೆಚ್ಚಾಗಿ ಕೊಡಬೇಕು ಅಂತ ಹೇಳ್ತಾರೆ. ಅದರಲ್ಲೂ ಹಸುಗೂಸು ಇರುತ್ತಲ್ಲ, ನವಜಾತ ಶಿಶುಗಳಿಗೆ, ಮಕ್ಕಳಿಗೆ ಹೆಚ್ಚಾಗಿ ಅಂತಂದರೆ ಅವರು ಹಾಲನ್ನು ಬಿಟ್ಟಾದ ನಂತರ ಇದನ್ನು ಕೊಡೋದು ಉತ್ತಮ ಅಂತ ಹೇಳ್ತಾರೆ. ಸೊ ಡಾಕ್ಟರ್ ಸಜೆಸ್ಟ್ ಮಾಡಿದ ಮೇಲೆ ನೀವು ಮಕ್ಕಳಿಗೆ ಇದರ ಗಂಜಿಯನ್ನು ರೆಡಿ ಮಾಡಿ ಕೊಡೋದು ಉತ್ತಮ ಅಂತ ಹೇಳ್ಬೋದು. ಸೊ ಸಜೆಷನ್ ಇಸ್ ಫಸ್ಟ್, ಆಮೇಲೆ ಕೊಡಿ. ಇದಾದ ನಂತರ ಮಧುಮೇಹವನ್ನು ನಿಯಂತ್ರಣಕ್ಕೆ ತರುವಂತಹ ಕೆಪಾಸಿಟಿ ಸಬ್ಬಕ್ಕಿಗೆ ಇದೆ. ಸೊ ಸಬ್ಬಕ್ಕಿಯನ್ನು ಹೆಚ್ಚಾಗಿ ತಿಂತಾ ಬಂದರೆ ಅಥವಾ ಅದ್ರ ಗಂಜಿಯನ್ನು ಮಾಡಿ ಕುಡಿಯೋದ್ರಿಂದ ಮಧುಮೇಹವನ್ನು ಕಂಟ್ರೋಲ್ಗೆ ತರಬಹುದು. ರಕ್ತಕ್ಕೆ ಸೇರುವಂತಹ ಸಕ್ಕರೆ ಅಂಶವನ್ನು ಅವಾಯ್ಡ್ ಮಾಡುತ್ತೆ. ದೇಹಕ್ಕೆ ಇನ್ಸುಲಿನ್ ಪ್ರಮಾಣವನ್ನು ಇನ್ಕ್ರೀಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಇನ್ನು ಕ್ಯಾನ್ಸರ್ನ ನಿವಾರಣೆ ಮಾಡುವಂಥ ಶಕ್ತಿ ಇದಕ್ಕೆ ಇರೋದ್ರಿಂದ ಫ್ರೀ ರ್ಯಾಡಿಕಲ್ ವಿರುದ್ಧ ಹೋರಾಡುತ್ತೆ ಮತ್ತು ಯಾವುದೇ ರೀತಿಯ ಕ್ಯಾನ್ಸರ್ನ ನಿವಾರಣೆ ಮಾಡುವಂಥ ಶಕ್ತಿ ಇದಕ್ಕೆ ಇರುತ್ತೆ. ಸೊ ಹೊಸ ಜೀವಕೋಶಗಳನ್ನು ಉತ್ಪತ್ತಿ ಮಾಡೋದಕ್ಕೆ ಕೂಡ ತುಂಬಾ ಹೆಲ್ಪ್ಫುಲ್ ಅಂತ ಹೇಳಬಹುದು. ಸೊ ಅಮೇರಿಕಾದ ಒಂದು ರಿಸರ್ಚ್ನ ಪ್ರಕಾರ ಪ್ರೂವ್ ಆಗಿರೋದು ಏನಪ್ಪ ಅಂತಂದರೆ ಅಸ್ತಮ ಕಾಯಿಲೆಗೆ ಕೂಡ ಸಬ್ಬಕ್ಕಿಯಿಂದ ಸೊಲ್ಯೂಷನನ್ನು ಪಡಿಬಹುದು ಅಂತ. ಸೊ ಮಕ್ಕಳಿಗೆ ಏನಾದರೂ ಅಸ್ತಮದ ಸಮಸ್ಯೆ ಇದ್ದರೆ ಸಬ್ಬಕ್ಕಿಯ ಗಂಜಿ ಮಾಡಿ ಕುಡಿಸೋದು ತುಂಬ ಉತ್ತಮ ಅಂತ ಹೇಳ್ಬೋದು. ಅಥವಾ ಸಬ್ಬಕ್ಕಿಯನ್ನು ಬಳಸಿ ಹೇಗಾದರೂ ಸರಿ ಅದನ್ನು ಬಳಸಿ ಮಕ್ಕಳಿಗೆ ಕೊಡೋದು ತುಂಬಾ ಉಪಯುಕ್ತ ಅಂತ ಹೇಳ್ಬೋದು. ಇನ್ನು ಸಬ್ಬಕ್ಕಿಯಲ್ಲಿರುವಂತಹ ಪೌಷ್ಟಿಕಾಂಶಗಳು ಯಾವುದ್ಯಾವುದು ಅಂತ ಹೇಳೋದಾದರೆ ಕೊಬ್ಬಿನಾಂಶ ಕಡಿಮೆ ಇರುತ್ತೆ. ಸೊ ವಿಟಮಿನ್ ಬಿ, ವಿಟಮಿನ್ ಇ, ಕಾಪರ್, ಅಯೋಡಿಕ್, ಜಿಂಕ್, ಐರನ್, ಮೆಗ್ನೀಷಿಯಮ್, ಸಿಲಿಕಾನ್ ಮತ್ತು ಸಲ್ಫರ್, ಕ್ಲೋರಿನ್, ಈ ಥರ ಕೆಲವೊಂದು ಪೋಷಕಾಂಶಗಳು ಇದರಲ್ಲಿ ಇರುತ್ತೆ. ಸೊ ಹೇರಳವಾಗಿರುವಂತಹ ವಿಟಮಿನ್ಸನ್ನು, ಪೋಷಕಾಂಶಗಳನ್ನು ಎಲ್ಲನೂ ಗ್ರ್ಯಾಪ್ ಮಾಡೋದ್ರಿಂದ ನಮಗೆ ಅಡ್ವಾಂಟೇಜಸ್ ಹೆಚ್ಚು. ಸೊ ಎಲ್ಲ ರೀತಿಯ ಪೋಷಕಾಂಶಗಳನ್ನು ಹೊಂದಿರುವಂತಹ ಸಬ್ಬಕ್ಕಿಯನ್ನು ಬಳಸೋದು ತುಂಬಾ ಉಪಯುಕ್ತ ಅಂತ ಹೇಳಬಹುದು. ಇನ್ನು ದೇಹದಲ್ಲಿ ಹಿಮೋಗ್ಲೋಬಿನ್ ಕೊರತೆ ಏನಾದರೂ ನಿಮಗೆ ಕಾಣಿಸ್ಕೊಂಡಿದ್ರೆ ಅಥವಾ ಡಾಕ್ಟರ್ ಹೇಳಿದರೆ ಸೊ ಹೆಚ್ಚಾಗಿ ಸಬ್ಬಕ್ಕಿಯನ್ನು ಬಳಸೋದು ತುಂಬಾ ಉಪಯುಕ್ತ ಅಂತ ಹೇಳ್ಬೋದು. ಬೇಗ ಹಿಮೋಗ್ಲೋಬಿನ್ ಲೆವೆಲ್ನ ಇನ್ಕ್ರೀಸ್ ಮಾಡೋದಕ್ಕೆ ತುಂಬ ಸಹಾಯಕ ಅಂತ ಹೇಳ್ಬೋದು. ಏಕೆಂತಂದರೆ ಇದರಲ್ಲಿ ಐರನ್ ಕಂಟೆಂಟ್ ಹೆಚ್ಚಾಗಿರುತ್ತೆ. ಸೊ ಹೆಚ್ಚಾಗಿ ಐರನ್ ಕಂಟೆಂಟು ಹಿಮೋಗ್ಲೋಬಿನ್ ಇನ್ಕ್ರೀಸ್ ಆಗೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಆದ್ದರಿಂದ ಹೆಚ್ಚಾಗಿ ಸಬ್ಬಕ್ಕಿಯನ್ನು ಬಳಸೋದು ಉತ್ತಮ ಅಂತ ಹೇಳ್ಬೋದು. ಚರ್ಮದ ರಕ್ಷಣೆಯನ್ನು ಅಂತಂದರೆ ಚರ್ಮಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಕಾಯಿಲೆ ಆಗಿದ್ರೂ ನಿವಾರಣೆ ಮಾಡೋದಕ್ಕೆ ತುಂಬ ಹೆಲ್ಪ್ಫುಲ್ ಅಂತ ಹೇಳ್ಬೋದು. ಸ್ಕಿನ್ ಕೇರ್, ಫಾರ್ ಎಕ್ಸಾಂಪಲ್ ಪಿಂಪಲ್ ಮಾರ್ಕ್ಸ್ ಇರಬಹುದು, ಪಿಂಪಲ್ ಆಗಿರ್ಬೋದು, ಡಾರ್ಕ್ ಸರ್ಕಲ್ ಆಗಿರ್ಬೋದು, ಮೌತ್ ಆರ್ ಅಂಡ್ ಬ್ಲ್ಯಾಕ್ ಆಗಿರಬಹುದು, ಕಪ್ಪು ಕಲೆಗಳಾಗಿರಬಹುದು, ಇದನ್ನೆಲ್ಲ ನಿವಾರಣೆ ಮಾಡೋದಕ್ಕೆ ಸಬ್ಬಕ್ಕಿ ತುಂಬಾ ಉಪಯುಕ್ತ ಅಂತ ಹೇಳಬಹುದು. ಹೃದಯಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳನ್ನು ನಿವಾರಣೆ ಮಾಡುತ್ತೆ. ಸೋಡಿಯಂ ಅಂಶ ಇರುತ್ತೆ, ಮೆಗ್ನೀಷಿಯಂ ಅಂಶ ಇರುತ್ತೆ ಅಂತ ಆಗಲೇ ಹೇಳಿದೆ ಅಲ್ವಾ. ಇವೆಲ್ಲ ಹೃದಯದ ಕೇರಿಂಗ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಕೆಲವೊಂದು ಪೌಷ್ಟಿಕಾಂಶಗಳು. ಸೊ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಚೆನ್ನಾಗಾಗೋದ್ರಿಂದ ಹೃದಯದ ಕೇರನ್ನು ತುಂಬಾ ಅದ್ಭುತವಾಗಿ ನೋಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಅಂತ ಹೇಳಬಹುದು. ಇನ್ನು ದೇಹದ ಸೌಂದರ್ಯವನ್ನು ಹೆಚ್ಚಿಸೋದಕ್ಕೆ ಈ ಸಬ್ಬಕ್ಕಿ ತುಂಬ ಉಪಯುಕ್ತ ಅಂತ ಹೇಳ್ಬೋದು. ನೀವು ಬಳಸುವಂತಹ ಪ್ರತಿನಿತ್ಯದ ಫುಡ್ನಲ್ಲಿ ಸ್ವಲ್ಪ ಪ್ರಮಾಣದ ಸಬ್ಬಕ್ಕಿಯನ್ನು ಬಳಸೋದು ಉತ್ತಮ ಅಂತ ಹೇಳಬಹುದು. ಮಧ್ಯಾಹ್ನ ಅಥವಾ ರಾತ್ರಿ ಸಬ್ಬಕ್ಕಿ ಅನ್ನವನ್ನು ರೆಡಿ ಮಾಡಿ ತಿನ್ನೋದು ತುಂಬ ಉತ್ತಮ ಅಂತ ಹೇಳ್ಬೋದು. ಯಾಕೆಂತಂದರೆ ಡಯಟಲ್ಲಿರೋರು ಸಬ್ಬಕ್ಕಿಯನ್ನು ತಿನ್ನೋದು ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಅದರಿಂದ ಮಧ್ಯಾಹ್ನ ಅಥವಾ ರಾತ್ರಿ ಅನ್ನ ಮಾಡಿ ತಿನ್ನಿ, ಅಥವಾ ದೋಸೆಗೆ ನೀವು ಸಬ್ಬಕ್ಕಿಯನ್ನು ಹಾಕಿ ಬಳಸೋದ್ರಿಂದ ಡಯಟ್ ಕೂಡ ಕಂಪ್ಲೀಟ್ ಆಗುತ್ತೆ ಮತ್ತು ಒಳ್ಳೆ ಬಾಡಿ ಫಿಟ್ನೆಸ್ಸನ್ನು ಮೇಂಟೈನ್ ಮಾಡೋದಕ್ಕೆ ತುಂಬ ಹೆಲ್ಪ್ಫುಲ್ ಅಂತ ಹೇಳ್ತಾರೆ. ಇನ್ನು ಸಬ್ಬಕ್ಕಿಯನ್ನು ಬಳಸೋದ್ರಿಂದ ಇನ್ನೇನು ಉಪಯೋಗ ಇದೆ ಅಂತ ಹೇಳೋದಾದರೆ ಜೀರ್ಣಕ್ರಿಯೆ ಚೆನ್ನಾಗುತ್ತೆ. ಸೊ ಇದರಲ್ಲೂ ಕೂಡ ಕಡಿಮೆ ಪ್ರಮಾಣದ ಕ್ಯಾಲೋರೀಸ್ ಇರುತ್ತೆ ಮತ್ತು ಕೊಬ್ಬಿನಾಂಶ ಕೂಡ ಕಡಿಮೆ ಇರೋದ್ರಿಂದ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ ಮತ್ತು ಬೊಜ್ಜನ್ನು ಕರಗಿಸುವಂತಹ ಕೆಪಾಸಿಟಿ ಇದಕ್ಕೆ ಇರೋದ್ರಿಂದ ಒಂದು ಟೈಮ್ ಮನೆ ಮದ್ದು ಅಲ್ವಾ. ಸೊ ಇದನ್ನು ಒಂದು ಟೈಮ್ ಅಥವಾ 2 ಟೈಮ್ ಮಧ್ಯಾಹ್ನ ಅಥವಾ ರಾತ್ರಿ ಎರಡು ಬಾರಿ ನೀವು ಸಬ್ಬಕ್ಕಿ ಅನ್ನ ಮಾಡಿ ತಿನ್ನೋದು ತುಂಬ ಉಪಯುಕ್ತ ಅಂತ ಹೇಳಬಹುದು. ಇನ್ನು BPಯನ್ನು ಕಂಟ್ರೋಲ್ಗೆ ತರುವಂತಹ ಕೆಪಾಸಿಟಿ ಇದಕ್ಕೆ ಇರುತ್ತೆ. ಪೊಟ್ಯಾಷಿಯಂ ಅಂಶ ಇರೋದ್ರಿಂದ ಕೊಲೆಸ್ಟ್ರಾಲ್ನ ಅವಾಯ್ಡ್ ಮಾಡುತ್ತೆ, ವೆಯ್ಟ್ ಲಾಸ್ ಮಾಡೋದಕ್ಕೆ ಮತ್ತು ಅನಿಮಿಯಾ ದೂರ ಆಗೋದಕ್ಕೆ ತುಂಬ ಹೆಲ್ಪ್ಫುಲ್ ಅಂತ ಹೇಳಬಹುದು. ಸೊ ಐರನ್ ಕೊರತೆ ಇದ್ದರೆ ಅನಿಮಿಯಾ ಪ್ರಾಬ್ಲಮ್ ಬರುತ್ತೆ. ಸೊ ಅದನ್ನು ಕೂಡ ಅವಾಯ್ಡ್ ಮಾಡೋಕ್ಕೆ ತುಂಬಾ ಹೆಲ್ಪ್ಫುಲ್. ಸಬ್ಬಕ್ಕಿಯನ್ನು ಹೆಚ್ಚಾಗಿ ಬಳಸಬೇಕಾಗುತ್ತೆ. ಇನ್ನು ರಕ್ತದ ಶುದ್ಧೀಕರಣ ಮಾಡೋದಕ್ಕೂ ಕೂಡ ಸಬ್ಬಕ್ಕಿಯನ್ನು ಬಳಸೋದು ಉತ್ತಮ ಅಂತ ಹೇಳ್ಬೋದು. ರಕ್ತದ ಶುದ್ಧೀಕರಣ ಆಗಲಿಲ್ಲ ಅಂತಂದ್ರೆ ಸ್ಕಿನ್ ಡಿಸೀಸಸ್ ಜಾಸ್ತಿ ಆಗೋದು, ಅಲರ್ಜಿ ಆಗಿರಬಹುದು, ಕಡಿತ ಆಗಿರಬಹುದು, ಉರಿತ ಆಗಿರಬಹುದು. ಸೊ ಇವನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೆ ಸಬ್ಬಕ್ಕಿ ಒಂದು ಮುಖ್ಯ ಪಾತ್ರವನ್ನು ವಹಿಸ್ಕೊಳ್ಳುತ್ತೆ. ಇನ್ನು ತೂಕ ಕಮ್ಮಿ ಮಾಡೋದಕ್ಕೆ ಆ್ಯಸ್ ಯೂಶುವಲ್ ಆಗಲೇ ಹೇಳಿದಾಗೆ ಡಯಟ್ನಲ್ಲಿ ಸಬ್ಬಕ್ಕಿಯನ್ನು ಬಳಸೋದು ಉತ್ತಮ ಅಂತ ಹೇಳಬಹುದು.
ಫ್ರೆಂಡ್ಸ್, ಇಷ್ಟೆಲ್ಲ ಉಪಯೋಗ ಇರುವಂತಹ ಸಬ್ಬಕ್ಕಿಯನ್ನು ಬಳಸೋದು ತುಂಬಾ ಉಪಯೋಗ ಅಂತ ಹೇಳಿದ್ದೀನಿ. ಫಾರ್ ಎಕ್ಸಾಂಪಲ್ ವೆಯ್ಟ್ ಲಾಸ್ ಮಾಡೋದಕ್ಕೆ, ಹೃದಯದ ಕೇರಿಂಗ್, ಕ್ಯಾನ್ಸರ್ನ ನಿವಾರಣೆ ಮಾಡೋದಕ್ಕೆ, ಸ್ಕಿನ್ ಕೇರ್ ಮಾಡೋದಕ್ಕೆ. ಸೊ ಏನೆಲ್ಲ ಅಡ್ವಾಂಟೇಜಸ್ ಇದೆ. ಇರುವಂತಹ ಸೋರ್ಸನ್ನು ಬಳಸ್ಕೊಂಡು ನಮ್ಮ ದೇಹವನ್ನು ಆರೋಗ್ಯವಾಗಿ ಇಟ್ಕೋಬೇಕಂದ್ರೆ ಎಲ್ಲ ತರಕಾರಿ, ಹಣ್ಣು, ಸೊಪ್ಪು, ಕಾಳುಗಳು, ಮಾಂಸ ಎಲ್ಲ ತಿನ್ನಬೇಕಾಗಿದೆ. ಸೊ ಸಬ್ಬಕ್ಕಿಯನ್ನು ಕೂಡ ತಿನ್ನೋದು ಉತ್ತಮ ಅಂತಹ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನಷ್ಟು ಸೊಪ್ಪುಗಳ ಬಗ್ಗೆ, ಕಾಳುಗಳ ಬಗ್ಗೆ, ಎಲ್ಲ ತರಕಾರಿ ಬಗ್ಗೆ ಮಾಹಿತಿಯನ್ನು ನೀಡ್ತೀನಿ. ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ. ಏನಾದರೂ ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ.